ಬೆಲೆ ಏರಿಕೆ, ಆಟೋ ಚಾಲಕರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದಿಸದಿದ್ರೆ ವಿಧಾನಸೌಧ ಮುತ್ತಿಗೆ, ಎಚ್.ಕೆ. ದಿಲೀಪ್ ಎಚ್ಚರಿಕೆ. ಹಾಸನದಲ್ಲಿ ಸಿಂಹಾಸನಪುರಿ ಆಟೋ ಚಾಲಕರ ಸಂಘ ಉದ್ಘಾಟಿಸಿದ ಕಾಂತರಾಜು. ಹಾಸನ: ಇಂಧನ ದರ ಏರಿಕೆ, ಸರ್ಕಾರಿ ಸೇವೆಗಳ ಶುಲ್ಕ ಹೆಚ್ಚಳ ಹಾಗೂ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿರುವ ಆದಾಯದಿಂದ ಆಟೋ ಚಾಲಕರ ಜೀವನ ಸಂಕಷ್ಟಕ್ಕೆ ಸಿಲುಕಿದ್ದು, ಸರ್ಕಾರ ತಕ್ಷಣವೇ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗದಿದ್ದರೆ ರಾಜ್ಯದ 27 ಲಕ್ಷಕ್ಕೂ ಹೆಚ್ಚು ಆಟೋ ಚಾಲಕರು ಒಗ್ಗೂಡಿ ವಿಧಾನಸೌಧ ಮುತ್ತಿಗೆ ಹಾಕುವ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಸಿಂಹಾಸನಪುರಿ ಆಟೋ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷ ಎಚ್.ಕೆ. ದಿಲೀಪ್ ಎಚ್ಚರಿಕೆ ನೀಡಿದರು. ನಗರದ ಅರಳಿಕಟ್ಟೆ ವೃತ್ತದ ಬಳಿ ನೂತನವಾಗಿ ಸ್ಥಾಪಿತಗೊಂಡ ಸಿಂಹಾಸನಪುರಿ ಆಟೋ ಚಾಲಕರ ಸಂಘ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಕಂಚಮಾರನಹಳ್ಳಿ ಕಾಂತರಾಜು ಉದ್ಘಾಟಿಸಿದರು. ಮಾತನಾಡಿ, ಎಚ್.ಕೆ. ದಿಲೀಪ್ ನೇತೃತ್ವದಲ್ಲಿ ಆರಂಭವಾಗಿರುವ ಸಿಂಹಾಸನಪುರಿ ಆಟೋ ಚಾಲಕರ ಸಂಘವು ಆಟೋ ಚಾಲಕರ ಹಕ್ಕುಗಳ ರಕ್ಷಣೆ ಮತ್ತು ಅವರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಹೇಳಿದರು. ವಿಶೇಷವಾಗಿ ಆರ್ಟಿಒ ಕಚೇರಿ ಸೇರಿದಂತೆ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿನ ಕಾನೂನುಬದ್ಧ ಕೆಲಸಗಳನ್ನು ಸುಗಮವಾಗಿ ಮಾಡಿಸಿಕೊಡುವ ಉದ್ದೇಶದಿಂದ ಈ ಸಂಘವನ್ನು ಸ್ಥಾಪಿಸಲಾಗಿದೆ. ಸಂಘವು ಎಲ್ಲ ಆಟೋ ಚಾಲಕರಿಗೆ ಆಸರೆಯಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು. ನಂತರ ಸಂಘದ ಜಿಲ್ಲಾಧ್ಯಕ್ಷ ಎಚ್.ಕೆ. ದಿಲೀಪ್ ಮಾತನಾಡಿ, ಕಳೆದ 2 ತಿಂಗಳಿನಿಂದ ಎಲ್ಪಿಜಿ ಹಾಗೂ ಪೆಟ್ರೋಲ್ ದರ ನಿರಂತರವಾಗಿ ಏರಿಕೆಯಾಗುತ್ತಿದ್ದು, ಆಟೋ ಚಾಲಕರ ಆದಾಯಕ್ಕೆ ತೀವ್ರ ಹೊಡೆತ ಬಿದ್ದಿದೆ. ಇಂಧನ ವೆಚ್ಚ ಹೆಚ್ಚಾದರೂ ಬಾಡಿಗೆ ದರದಲ್ಲಿ ಯಾವುದೇ ಹೆಚ್ಚಳವಾಗಿಲ್ಲ. ಇದರಿಂದ ಕುಟುಂಬ ನಿರ್ವಹಣೆ ಕಷ್ಟಕರವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇದರ ಜೊತೆಗೆ ಆರ್ಟಿಒ ಕಚೇರಿ, ನೋಂದಣಿ ಕಚೇರಿ ಸೇರಿದಂತೆ ವಿವಿಧ ಸರ್ಕಾರಿ ಸೇವೆಗಳ ಶುಲ್ಕದಲ್ಲೂ ಗಣನೀಯ ಏರಿಕೆಯಾಗಿದ್ದು, ಚಾಲಕರ ಮೇಲಿನ ಆರ್ಥಿಕ ಹೊರೆ ಮತ್ತಷ್ಟು ಹೆಚ್ಚಿದೆ. 1 ಲೀಟರ್ ಗ್ಯಾಸ್ ಬೆಲೆ 100 ದಾಟಿರುವ ಪರಿಸ್ಥಿತಿಯಲ್ಲಿ ಆಟೋ ಓಡಿಸಿ ಜೀವನ ಸಾಗಿಸುವುದೇ ಕಷ್ಟವಾಗಿದೆ. ಸಣ್ಣಪುಟ್ಟ ಬಾಡಿಗೆಗಳನ್ನೇ ಅವಲಂಬಿಸಿ ಬದುಕುತ್ತಿರುವ ಚಾಲಕರಿಗೆ ಈ ಪರಿಸ್ಥಿತಿ ದೊಡ್ಡ ಸಂಕಷ್ಟವನ್ನು ತಂದೊಡ್ಡಿದೆ ಎಂದರು. ಹಿಂದೆ ಆಟೋ ಚಾಲಕರು ಗರ್ಭಿಣಿಯರು ಹಾಗೂ ವೃದ್ಧರಿಗೆ ಉಚಿತವಾಗಿ ಸೇವೆ ನೀಡುವಂತಹ ಸಾಮಾಜಿಕ ಕಾಳಜಿಯನ್ನು ಹೊಂದಿದ್ದರು. ಆದರೆ ಈಗಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಮನೆಯ ಸಮೀಪದ ಬಾಡಿಗೆಯನ್ನೇ ಸ್ವೀಕರಿಸಲು ಹಿಂಜರಿಯುವ ಸ್ಥಿತಿ ನಿರ್ಮಾಣವಾಗಿದೆ. ಬಡವರ ಬದುಕು ದಿನದಿಂದ ದಿನಕ್ಕೆ ದುಸ್ತರವಾಗುತ್ತಿದ್ದು, ಸರ್ಕಾರಿ ಆಸ್ಪತ್ರೆಗಳಲ್ಲಿಯೂ ಅನೇಕ ಸೇವೆಗಳಿಗೆ ಹಣ ಪಾವತಿಸಬೇಕಾದ ಪರಿಸ್ಥಿತಿ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬಿಪಿಎಲ್ ಕಾರ್ಡ್ ಹೊಂದಿದ್ದರೂ ಅದು ಕೆಲವೇ ಚಿಕಿತ್ಸೆಗೆ ಸೀಮಿತವಾಗಿದ್ದು, ಸಾಮಾನ್ಯ ಆರೋಗ್ಯ ಸೇವೆಗಳಲ್ಲಿ ಹೆಚ್ಚಿನ ಪ್ರಯೋಜನ ದೊರೆಯುತ್ತಿಲ್ಲ. ಸರ್ಕಾರ ಶ್ರೀಮಂತರಿಗಿಂತ ದುಡಿಯುವ ವರ್ಗದ ಬಡಜನರ ಸಂಕಷ್ಟಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಜನರ ಮತಗಳಿಂದ ಅಧಿಕಾರಕ್ಕೆ ಬಂದಿರುವ ಆಡಳಿತಗಾರರು ಆಟೋ ಚಾಲಕರಂತಹ ಶ್ರಮಜೀವಿಗಳ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಮನವಿ ಮಾಡಿದರು. ಆಟೋ ಚಾಲಕರ ಬೇಡಿಕೆಗಳನ್ನು ಸರ್ಕಾರ ನಿರ್ಲಕ್ಷಿಸಿದರೆ ರಾಜ್ಯದ ಸುಮಾರು 27 ಲಕ್ಷ ಆಟೋ ಚಾಲಕರು ಒಗ್ಗೂಡಿ ವಿಧಾನಸೌಧ ಮುತ್ತಿಗೆ ಹಾಕುವಂತಹ ಬೃಹತ್ ಹೋರಾಟ ನಡೆಸುವ ಕಾಲ ದೂರವಿಲ್ಲ ಎಂದು ಅವರು ಎಚ್ಚರಿಕೆ ನೀಡಿದರು. ಸಮಾರಂಭದಲ್ಲಿ ಸಂಘದ ಆನಂದ್, ಹರೀಶ್, ಮಂಜು, ರಮೇಶ್, ಯೋಗೀಶ್, ಚಂದ್ರು ಅಪ್ಪಿ, ಸುರೇಶ್, ತೌಸಿಫ್ ಇಬ್ರಾಹಿಂ, ಕುಮಾರ್, ನಾಗರಾಜು, ರಘು, ಪ್ರೀತಂ, ರಂಗನಾಥ್, ವಸಂತಕುಮಾರ್, ಕಿರಣ್, ಕಾನೂನು ಸಲಹೆಗಾರ ಅಶೋಕ್, ನಯನ ಹಾಗೂ ಸಂಘದ ಪದಾಧಿಕಾರಿಗಳು ಇತರರು ಉಪಸ್ಥಿತರಿದ್ದರು. ನಮಸ್ತೆ. ಇವತ್ತು 13/6/2026 ಏನಿದೆ ಶನಿವಾರ 11 ಗಂಟೆಗೆ ಕಚೇರಿ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಮಾನ್ಯ ನಾಯಕರಾದ ಜನಸೇವೆ, ಜನಾರ್ದನ ಸೇವೆ ಅಂತ ನಂಬಿ ಎಲ್ಲ ಬಡವರಿಗೆ, ನಿರ್ಗತಿಕರಿಗೆ, ನಿರಾಶ್ರಿತರಿಗೆ ಎಲ್ಲರಿಗೂ ಆಸರೆ ಆದಂಥ ನಮ್ಮ ಕಂಚಮಾರನಹಳ್ಳಿ ಕಾಂತಣ್ಣನವರು ಇವತ್ತು ನಮ್ಮ ಎಲ್ಲ ಆಟೋ ಚಾಲಕರಿಗೆ ಮತ್ತು ಆಟೋ ಚಾಲಕರ ಸಂಘಟನೆಗೆ ನಿರಂತರವಾಗಿ ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ಮಾಡಿ ಎಲ್ಲದಕ್ಕೂ ನಾನು ನಿಮ್ಮ ಬಡವರು ಬಗ್ಗರಿಗೆಲ್ಲ ನಾನು ಒಳ್ಳೇದು ಮಾಡಿಕೊಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಸಮಾಜಮುಖಿಯಲ್ಲೇ ನಿಲ್ಲಿಸಿದಂಥ ನಮ್ಮ ಕಾಂತಣ್ಣನವರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ನಮಗೆಲ್ಲ ಖುಷಿ ತಂದಂಥ ಸಂದರ್ಭ ಇದು. ಆಮೇಲೆ ಮೊನ್ನೆ MLA ಶಾಸಕರು ಕೂಡ ಬರಬೇಕಾಗಿತ್ತು, ಕಾಲಾಂತರಗಳಿಂದ ಮೀಟಿಂಗ್ ಇರೋದ್ರಿಂದ ಬೆಂಗಳೂರಲ್ಲಿದ್ದೀನಿ ಅಂತಂದರು. ಸೋಮವಾರ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಕಾಂತಣ್ಣವರು ಸದಾ ನಿಮ್ಮ ಆಟೋದವ್ರ ಜೊತೆ ಮತ್ತು ಎಲ್ಲರ ಜೊತೆಲೂ ನಾವು ಬಡವ್ರ ಬಗ್ಗರಿಗೆಲ್ಲ ಒಳ್ಳೇದು ಮಾಡಿಕೊಡ್ತೀನಿ ಅಂತ ಹೇಳಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಇಡೀ ಆಟೋ ಚಾಲಕರಿಗೆ ತುಂಬ ಅನುಕೂಲವಾದಂಥ ಒಂದು ಉತ್ತಮವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ಏನು ಬಂದು ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿದ್ದಾರೆ ನಮ್ಮ ಕಾಂತಣ್ಣವರಿಗೆ ಸದಾ ನಾವು ಅವ್ರ ಜೊತೆ ಇರ್ತೀವಿ ಅಂತ ಹೇಳಕ್ಕೆ. ಗ್ಯಾಸ್ ದರ ಮತ್ತು ಪೆಟ್ರೋಲ್ ದರ ಏರಿಕೆಯಾಗಿದೆ. ಈ ಆಟೋ ಚಾಲಕರು ಯಾವ ಥರ ಒಂದು ಜನಬಡಿ ಬಾಡಿಗೆ ಬಂದಾಗ ಇದು ತಗೊಂಡಿದ್ದಾರೆ. ಈಗ ಯಾವ ಥರ ಆಗಿದೆ ಪರಿಸ್ಥಿತಿ ಅಂದರೆ ನಾವು ಹೇಳಂಗಿಲ್ಲ ಬಿಡಂಗಿಲ್ಲ ಅಂತ ಆಗಿದೆ. ಜನರ ಅಸ್ತವ್ಯಸ್ತ. ಫಸ್ಟು ಮೊದಲನೇದಾಗಿ ಸರ್ಕಾರ ಹೊಡೆದಿದ್ದು ಬಸ್ಸಿಂದು ಸೀಟ್ ಹೊಡೆಯೋ ಲೆಕ್ಕಾಚಾರದಲ್ಲಿ ಮಾಡಿಬಿಟ್ಟು ಉಚಿತ ಆಧಾರ್ ಕಾರ್ಡು ಸೀಮಿತವಾಗಿ ಅದ್ರ ಮೇಲೆ ಹೊಡೆದ್ರು. ತದನಂತರ LPG ಮೇಲೆ ಹೊಡೆದ್ರು. ಈಗ ಮನೆ ಸಿಲಿಂಡ್ರು. ಅದಕ್ಕಿಂತ ಹೇರಳವಾಗಿ ಹೇಳ್ತಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಇವು ಸಣ್ಣ ಪುಟ್ಟ 100 ರೂಪಾಯಿ 50 ರೂಪಾಯಿ ಅದರ ಲೆಕ್ಕಾಚಾರದಲ್ಲಿ ಏನೋ 1 ಗಂಟೆ ಜಾಸ್ತಿ ಬಾಡಿಗೆ ಮಾಡಿ ನಾವು ಜೀವನ ಮಾಡ್ತೀವಿ ಸ್ವಾಮಿ. ಆದರೆ ಈ RTO ಆಫೀಸ್ ಆಗಿರ್ಬೋದು, ರಿಜಿಸ್ಟರ್ಡ್ ಆಗಿರ್ಬೋದು, ಪ್ರತಿ ಒಂದರಲ್ಲೂ ಒದೆ ಬಿದ್ದಿದೆ ಸ್ವಾಮಿ. 50% ಜಾಸ್ತಿ ಮಾಡಿ
ತೋರಿಸಿದ್ದಾರೆ. ನಮ್ಮ ಒಂದು ಏನು ಈ ಸೊಸೈಟಿ ಏನಿದೆ ನಮ್ಮ ಡಿಪಾರ್ಟ್ಮೆಂಟ್ ಚಾಲಕರದು ಚಿಂತಾಜನಕ ಸ್ಥಿತಿ, ಇನ್ನು ಮುಂದಕ್ಕೆ ಭಾರಿ ಚಿಂತಾಜನಕ ಸ್ಥಿತಿ. 100 ರೂಪಾಯಿ ಆಗಿದೆ 1 ಲೀಟ್ರು. 48ರಿಂದ 50 ರೂಪಾಯಿ ಇದ್ದಂಥ ಗ್ಯಾಸು ಇವತ್ತು 100 ರೂಪಾಯಿಗೆ ಮುಗಿಲು ಮುಟ್ಟಿದೆ. ಇವತ್ತು ಯಾರು ಹಾಕಿಸ್ಕೊಳಕ್ಕಾಯ್ತಲ್ಲ, ಯಾರು ಬಾಡಿಗೆ ಮಾಡೋಕ್ಕಾಯ್ತಲ್ಲ. ಇವತ್ತು ನಾವು ಆಟೋ ಹಿಂದೆ ನಾವು ಆಗ್ತಿದ್ವಿ, ಗರ್ಭಿಣಿಯರಿಗೆ ಉಚಿತ ಪ್ರಯಾಣ, ವಯಸ್ಸಾದವರಿಗೆ ಉಚಿತ ಪ್ರಯಾಣ. ಇವತ್ತು ಉಚಿತ ಪ್ರಯಾಣ ಅಲ್ಲ, ಸಿಂಗಲ್ ಮನೆ ತಗೋಕ್ಕೆ ಭಯ ಆಯ್ತಾ ಇದೆ. ಗ್ಯಾಸ್ ಇಲ್ಲ, ಎಲ್ಲಿ ನೋಡಿದ್ರಲ್ಲಿ ಟೋನ್ ಮಾಡೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 4 ಲೀಟರ್ ಹಾಕ್ಸೋದು 500 ರೂಪಾಯಿ ಕೊಟ್ಟು ಟೋನ್ ಮಾಡ್ಕೊ ಹೋಗೋಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಲ್ಲಿ ಈ ಸ್ಕೂಲು, ಮನೆ, ವಯಸ್ಸಾದರು, ಈ ಕೆಲವೊಂದು ಏರಳವಾಗಿ ಬರ್ತಿರ್ತಕ್ಕಂಥದ್ದು ಅಪೆಂಡೆನ್ಸ್ ಕಾಯಿಲೆ 15 ದಿವಸ ತಿಂಗಳಾನ್ಗಟ್ಟಲೆ ಅಡ್ಮಿಟ್ ಆಗಬೇಕು. ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ಫಸ್ಟು ಅಡ್ಮಿಟ್ ಆಗಿದ ತಕ್ಷಣನೇ ಫ್ರೀ ಮಾಡ್ತಾ ಇದ್ರು, ಈಗ ಅವಾಗ್ಲೂ ತಾತಾರೆ. ಮೊನ್ನೆ 108ಗೆ ಹೋಗಿ ಡೈಕ್ಲೋ ಮತ್ತೆ ಈ ಪ್ಯಾರಾಸಿಟಮಲ್ ಇವೇನು ಇಂಜೆಕ್ಷನ್ ಇದಾವೆ ಫ್ರೀ ಇತ್ತು ಸ್ವಾಮಿ. ಇವತ್ತು 80 ರೂಪಾಯಿ ಬಿಲ್ ಮಾಡಿದ್ದಾರೆ. ಇವತ್ತು ಗೌರ್ಮೆಂಟ್ ಸರ್ಕಾರಿ ಹಾಸ್ಪಿಟಲ್ ಒಳಗಡೆ 80 ರೂಪಾಯಿ ಬಿಲ್ ಮಾಡಿದ್ದಾರೆ. ನಮ್ಮ ಆಟೋದವರು ಒಂದು ಬಾಡಿಗೆ ಮಾಡಕ್ಕೆ 50 ರೂಪಾಯಿ ಮಿನಿಮಮ್ ತಾತೀವಿ. 2 ಅವರ್ ಬೇಕು ಬಾಡಿಗೆ ಮಾಡ್ಲಿಕ್ಕೆ. 80 ರೂಪಾಯಿ ಕೊಟ್ರೇನೆ ಇಂಜೆಕ್ಷನ್ ಹಾಕೋದಿಲ್ಲ ಅಂದ್ರೆ ಹಾಕಲ್ಲ. ಅದ್ರಲ್ಲೂ ಆಪರೇಷನ್ ಆದ್ರೆ ಮಾತ್ರ BPL ಕಾರ್ಡ್ ಎಂಟ್ರಿ, ಇಲ್ಲ ಅಂತಂದ್ರೆ ಎಂಟ್ರಿನೇ ಮಾಡಲ್ಲ ಅವರು. ಇಲ್ಲ ಆಗದೇ ಇಲ್ಲ ಅಂತಾರೆ. ಅವನು ಸತ್ರು ಪರವಾಗಿಲ್ಲ, ಅವ್ನು ಏನಾದ್ರೂ ಪರವಾಗಿಲ್ಲ. ಚಿಂತಾಜನಕ ಪರಿಸ್ಥಿತಿ ಆಗಿದೆ. ನಾನು ದಯಮಾಡಿ ಸರ್ಕಾರಕ್ಕೆ ಮನವಿ ಮಾಡೋದೇನು ಅಂತಂದ್ರೆ, ಸ್ವಾಮಿ ದೊಡ್ಡವ್ರನ್ನೇ ಲ್ಯಾಂಡ್ ಗಳನ್ನೇ ಎಲ್ಲಾರನ್ನೂ ಉದ್ಧಾರ ಮಾಡಬೇಡಿ ಸ್ವಾಮಿ. ಬಡವ್ರ ಬಗ್ರು ಓಟ್ ಹಾಕಿ ನಿಮ್ಮನ್ನು ಗೆಲ್ಸಿರ್ತಾರೆ. ದಯವಿಟ್ಟು ಬಡವ್ರ ಕಡೆ ಗಮನ ಹರಿಸಿ, ಅವ್ರು ದಿನನಿತ್ಯ ತಿನ್ನ ಅಂತದ ಗಮನ ಹರಿಸಿ ಸ್ವಾಮಿ. ನೀವೇನು ಇಲ್ದರೆ ಏಕಾಏಕಿ ಮಾಡ್ಬಿಟ್ಟು ಇವತ್ತು ಬೀದಿಲಿ ತಿರ್ಗಾಂತ ಪರಿಸ್ಥಿತಿ ಸರ್ಕಾರ ನಿರ್ಮಾಣ ಮಾಡಿದೆ. ನೋಡಿ ಸ್ವಾಮಿ, ಇವತ್ತು ಒಂದು ಕಟ್ಟೆಚ್ಚರ, ಇದು ಇಲ್ಲಿಗೆ ನಿಲ್ಲಲ್ಲ. ಇದನ್ನ ಸ್ವಾಭಾವಿಕವಾಗಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು, MLAಗಳು, MP ಗಳು ಮತ್ತೆ ಮಿನಿಸ್ಟರ್ಗಳು ಇದ್ರ ಬಗ್ಗೆ ಗಮನ ಹರಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ 27 ಲಕ್ಷ ಆಟೋ ಚಾಲಕರಿದ್ದೀವಿ. ಅದ್ರಲ್ಲಿ ಎಷ್ಟೋ ಜನ ಸತ್ತೋಗಿದ್ದಾರೆ, ಕೆಲಸ ಮಾಡೋಕ್ಕಾಗ್ದಲೆ, ಈ ಜೀವನ ಮಾಡೋಕ್ಕಾಗ್ದಲೆ ಎಷ್ಟೋ ಜನ ಬೇರೆ ಕೆಲಸಕ್ಕೆ ಹೋಯ್ತವ್ರೆ. ನೋಡೋಬಿಟ್ಟು ಸ್ವಾಮಿ, ಇಡೀ ವಿಧಾನಸೌಧ ಅಲ್ಲ, ಇಡೀ ಕರ್ನಾಟಕದ ಮುತ್ತಿಗೆ ಹಾಕಂತ ಸಂದರ್ಭ ದೂರ ಉಳಿದಿಲ್ಲ, ಹತ್ರ ಇದೆ. ದಯವಿಟ್ಟು ಇದನ್ನು ಗಮನ ಹರಿಸಿ ಎಲ್ಲಾ ಚಾಲಕರಿಗೂ ಅನುಕೂಲ ಮಾಡ್ಕೋಬೇಕು ಅಂತ ಹೇಳಿ ಮಗದೊಮ್ಮೆ ಮನವಿ ಮಾಡ್ತಾರೆ. ದಿಲೀಪ್ HK, ಸಿಂಹಾಸನಪುರಿ ಆಟೋ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷ, BMS ಆಟೋ ಚಾಲಕರ ರಾಜ್ಯ ಉಪಾಧ್ಯಕ್ಷ ದಿಲೀಪ್ ಅಂತ.